ಏನ ಅನ್ರಿ ಇನ್ನೊಂದ್ಸಲ ಓಕೆ ಸೆಲೆಬ್ರೇಷನ್. ಆಕಿಗೊಂದು ಕೂಡ ಅಕ್ಕಗೂ ತಂಗಿಗೊಂದು ಚಮಚ ಆಟ ಹೋದ್ರಾಗ. ಸೊ ವೆಲ್ಕಮ್ ಟು ಮೈ ನ್ಯೂ ಚಾನಲ್. ನ್ಯೂ ಇಯರ್ಲಿ ಇದು ಫಸ್ಟ್ ಬ್ಲಾಗ್ ಆಗುತ್ತೆ. ಇವತ್ತು ಡೇಟ್ ಇದೆ 1. ಸೊ ಅಡುಗೆ ಏನಿದೆ ಅಂದರೆ ಇವತ್ತು ಫಸ್ಟ್ ಡೇ ಅಂತ, ಅಂದರೆ ನ್ಯೂ ಇಯರ್ ಇದೆ ಅಂತ ಸ್ವಲ್ಪ ಸ್ಪೆಷಲ್ ಮಾಡ್ತಾ ಇದ್ದೀನಿ. ಯಾಕೆಂದರೆ 31 ಡಿಸೆಂಬರ್ಗೆ ಮಾಡ್ಬೇಕು ಅಂದ್ಕೊಂಡಿದ್ದೆ, ಬಟ್ ಮನೇಲಿ ಲೈಟಾಗಿ ಊಟ ಮಾಡಿ ಹುಡುಗರು ಮಕ್ಕೊಂಡ್ರು, ಆ ಕಾರಣದಿಂದ ನಾನು ಮಾರ್ನಿಂಗೇ ಮಾಡಿದ್ದು. ಸೊ ಇವಾಗ ಏನಿದೆ ಅಲ್ವಾ, ಇವತ್ತು ವುಮೆನ್ ಸ್ಕೂಲಲ್ಲಿ ಒಂದು ಫೆಸ್ಟಿವಲ್ ಇದೆ, ಫುಡ್ ಫೆಸ್ಟಿವಲ್. ಸೊ ಆಕೆಗೆ ರೆಡಿ ಮಾಡಿಕೊಂಡು ಫುಡ್ ಫೆಸ್ಟಿವಲ್ಗೆ ಹೋಗಬೇಕು. ಆ ಕಾರಣದಿಂದ ಸ್ವಲ್ಪ ಬೇಗ ಇದ್ದಿದೆ ಸ್ವಲ್ಪ. ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸುಪ್ರಿಯಾ ಮಲ್ಲು ಚಾನಲಲ್ಲಿ ಸ್ವಾಗತ ಇದೆ. ಸೊ ಇವತ್ತು ನಾವು ನಮ್ಮ ಭೂಮಿಂದು ಇವತ್ತು ಮಾರ್ಕೆಟಿಂಗ್ ಡೇ ಇದೆ. ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ನನ್ನ ಕಡೆಯಿಂದ. ಸೊ ತುಂಬ ಈಸಿ ಅನಿಸ್ತಾ ಇದೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಅದಕ್ಕೆ ರೆಡಿ ಮಾಡ್ಕೊಂಡು ಹೋಗಬೇಕು. ಸೊ ಎಂತನ ನೋಡಿ ವಿಡಿಯೋ ತುಂಬ ಮಜವಾಗಿರುತ್ತೆ. ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗೋಕ್ಕೆ ಟೈಮ್ ಆಯಿತು. ಸ್ಕೂಲ್ ಟೈಮಿಂಗ್ ಏನಂದರೆ 10 o'clock ಅಂದಿದ್ರು. 10:30ವರೆಗೂ ನಮಗೆ ಎಲ್ಲ ಮುಗಿಸೋದಕ್ಕೆ ಟೈಮ್ ಆಯಿತು. ಯಾಕಂದರೆ ಆಕೆಗೆ ಒಂದು ಮೇಕಪ್ ಮಾಡಿ ರೆಡಿ ಮಾಡಿಕೊಂಡು ಹೋಗೋಕ್ಕೆ ಸ್ವಲ್ಪ ಸೀರೆ ತುಂಬ ಚಿಕ್ಕವಳದಾಳಲ್ಲ, ಸ್ವಲ್ಪ ಸೀರೆ ಉಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅಂದರೂ ಕೂಡ ಚೆನ್ನಾಗಿ ಆಕೆಗೆ ಸೀರೆ ವೇರ್ ಮಾಡಿಕೊಂಡು ಚೆಂದ ರೆಡಿ ಗೆಟಪಲ್ಲಿ ಹೋದಿವಿ. ಸೊ ತುಂಬ ಗದ್ದಲು ಕೂಡ ಇತ್ತು, ತುಂಬ ಎಕ್ಸೈಟ್ಮೆಂಟ್. ನನ್ನ ಫಸ್ಟ್ ಟೈಮ್ ಇದು ಫುಡ್ ಮಾರ್ಕೆಟಿಂಗ್ ಅಂತ ಒಂದು ಫಂಕ್ಷನ್ ಇದಲ್ಲ, ಅದು ಫಸ್ಟ್ ಟೈಮ್ ಅಟೆಂಡ್ ಆಗಿದ್ದು. ಯಾಕಂದರೆ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ, ನನಗೂ ಕೂಡ ನೋಡೋಕ್ಕೆ ಸಿಕ್ಕಿತ್ತು. ಇವಾಗ ನೋಡಿ ಇಷ್ಟೊಂದು ಎಲ್ಲ ಗದ್ದಲಿತ್ತು. ಎಲ್ಲ ಸ್ಟೂಡೆಂಟ್ ಕೂಡ ವೆರೈಟಿ ಫುಡ್ ಮಾಡಿದರು, ಎಲ್ಲ ಕೂಡ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿ ಮಾಡಿದರು. ಭೂಮಿಕಾ ಏನು ಒಯ್ದಿದ್ರು ಅಂದರೆ ಬಾಯ್ಲ್ ಪೀನಟ್ಸ್ ಒಯ್ದಿದ್ರು, ಅಂದರೆ ಕುದಿಸಿ ಶೇಂಗಾ ಒಯ್ದಿದ್ರು. ಯಾಕಂದರೆ LKG ಸ್ಟೂಡೆಂಟ್ ಅಲ್ವಾ, ಸ್ವಲ್ಪ ಜಾಸ್ತಿ ಏನು ಕೊಟ್ಟಿದ್ದಿಲ್ಲ. ನೆಕ್ಸ್ಟ್ ಟೈಮ್ ಗೊತ್ತಾಯ್ತಂದರೆ ಸ್ವಲ್ಪ ಬೇರೆ ಐಟಮ್. ಸೊ ಫ್ರೆಂಡ್ಸ್, ಭೂಮಿನ ಫಂಕ್ಷನ್ ಚೆನ್ನಾಗಿ ಮುಗಿಸ್ಕೊಂಡು ಬಂದೀವಿ. ಸೊ ಬಂದಮೇಲೆ ಸ್ವಲ್ಪ ಟಯರ್ಡ್ ಆಗಿದೆ. ನಾವು ಕೂಡ ಎಲ್ಲ ಕಡೆ ಏನೇನು ಎಲ್ಲ ಸ್ಟೂಡೆಂಟ್ಗಳು ಏನು ಸ್ನ್ಯಾಕ್ಸ್ ತೊಗೊಂಡಿರು, ಏನು ಸ್ನ್ಯಾಕ್ಸ್ ಮಾಡ್ತಾಯಿದ್ರು ಎಲ್ಲನೂ ತಿಂದ್ಕೊಂಡು ಬಂದೀವಿ. ತುಂಬ ಎಂಜಾಯ್ ಆಯಿತು. ತುಂಬ ಎಂಜಾಯ್ ಆಗಿ ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದೀವಿ. ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಅದು ಸ್ವಲ್ಪ ಶೂಟ್ ಮಾಡಿದ್ದೀನಿ. ಇವಾಗ ಏನಪ್ಪ ಅಂದರೆ ನಾನು ಹೋಗುವಾಗ ಸ್ವಲ್ಪ ಗಡಿಬಿಡಿಯಲ್ಲಿ ಇದ್ದೆ, ಟೈಮ್ ಆಗ್ತದಂತ. ಭೂಮಿ ಕೂಡ ರೆಡಿ ಮಾಡಿ ಕೆಲಸ ಮಾಡಿ ಹೋಗಬೇಕಿತ್ತು. ಇವತ್ತು ಫಸ್ಟ್ ಡೇ ಅಂತ ಸ್ವಲ್ಪ ಸ್ವೀಟ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಹೋಗ್ಬೇಕಂತ ಲೇಟ್ ಆಯಿತು. ಸೊ ಈಗೇನಿದೆ ಅಂದರೆ ಇವಾಗ ಬಂದೀನಿ. ಜಸ್ಟ್ ಬಂದು ನಾನು ಏನು ಕೆಲಸ ಮಾಡಲಿಲ್ಲ, ಯಾಕಂದ್ರೆ ತುಂಬ ಟಯರ್ಡ್ ಆಗಿತ್ತು. ಮಲ್ಕೊಂಡ್ಬಿಟ್ಟೆ. ಭೂಮಿಗೂ ಕೂಡ ಮಲಗಿಸ್ದೆ, ಯಾಕಂದರೆ ತುಂಬ ಟಯರ್ಡ್ ಆಗಿದ್ರು. ಪ್ಲಸ್ ಅವಳಿಗೆ ಆರಾಮೇ ಇಲ್ಲ ಸ್ವಲ್ಪ. ಅಂದರೂ ಕೂಡ ನಾನು ಕರ್ಕೊಂಡು ಹೋಗಿದ್ದೆ. ಆಕೆಗೆ ತುಂಬ ಟಯರ್ಡ್ ಆಗಿತ್ತು, ಸ್ವಲ್ಪ ಮಕ್ಕೊಂಬಿಟ್ಟಾಳೆ. ಇವಾಗ ಸ್ವಲ್ಪ ನನಗೆ ಅನಿಸ್ತಾ ಇದೆ ಆಕೆ ರಿಕವರಿ ಆಗ್ತಾಳಂತ. ಈಗೇನಿದೆ ನೋಡಿ, ಇವೆಲ್ಲನೂ ತೆಗಿಬೇಕು, ಬಟ್ಟೆ ಬಾಂಡೆ ಕಸ ಎಲ್ಲನೂ ಮಾಡಬೇಕು. ಟೈಮ್ 3 ಗಂಟೆ ಆಗಿದೆ. ಅವರಿಗೆ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟಿದ್ದೀನಿ, ತಿಂತಾ ಇದ್ದಾರೆ, TV ನೋಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಮಾಡೋಣ. ಹೌದಾ, ಇಷ್ಟೆಲ್ಲ ಗಲೀಜಾಗಿದೆ, ಇದೆಲ್ಲ ಸರಿಪಡಿಸ್ಬೇಕು. ಇಲ್ಲಿ ಹುಡುಗರು TV ನೋಡ್ತಾ ಇದ್ದಾರೆ, ಅದು ನನ್ನ ವಿಡಿಯೋನೇ ನೋಡ್ತಾ ಇದ್ದಾರೆ, ನೋಡ್ಬೋದಾ. ಸೊ ಇಲ್ಲಿ ಸ್ವಲ್ಪ ಬಟ್ಟೆ ಮಷಿನ್ ಹಚ್ಚಿದ್ದೀನಿ. ಇದೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಕೆಲಸ ಮುಗಿದು ಹೋಗುತ್ತೆ. ನಮ್ಮ ಚಿನ್ನಮ್ಮ ಏನು ಮಾಡಿದರು ಅಂದರೆ ಇದು ಶೇಂಗಾ ಕಾಳು ಬಾಯ್ಲ್ ಪೀನಟ್ಸ್ ಮಾಡಿದರು. ಸೊ ಸ್ವಲ್ಪ 20 ರೂಪೀಸ್ ಹಾಕಿ ಮಾರಾಟ ಮಾಡಿದ್ದಾಳೆ ಇವತ್ತು ಸಕ್ಸಸ್ಫುಲ್ಲಾಗಿ. ಅದಕ್ಕೆ ಸುಸ್ತಾಲಕತ್ತನ ಬಂದುಬಿಟ್ಟಿವಿ. ಗುಂಡು ಹ್ಯಾಪಿನಾ ಏನ ಅನ್ರಿ ಇನ್ನೊಂದ್ಸಲ. ಓಕೆ ಸೆಲೆಬ್ರೇಷನ್. ಆಕಿಗೊಂದು ಕೂಡ ಅಕ್ಕಗೂ ತಂಗಿಗೊಂದು ಚಮಚ ಆಟ ಹೋದ್ರಾಗ. ಓಕೆನಾ? ಓಕೆ, ಓಪನ್ ಮಾಡೋಣ. ಯುವರ್ ಎಕ್ಸೈಟ್ಮೆಂಟ್. ಸೂಪರಾ? ಆರು ಸೂಪರಾ? ತಿನ್ನ ಮತ್ತೆ ಚಮಚಲೆ.